ಎಲ್ಲರಿಗೂ ನಮಸ್ಕಾರಗಳು ಮಗ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೇವಲ ಅಂದ್ರೆ 4 ದಿನದಲ್ಲಿ ಎಂಡ್ ಆದ್ರೆ ಆಗುತ್ತೆ. ಇನ್ನು ಈ ಎಂಡ್ ಆಗಕ್ಕಿಂತ ಮುಂಚೆ ಬಿಗ್ ಬಾಸ್ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಮಾಡಿದ್ದಾರೆ. ವೋಟಿಂಗ್ಸ್ ಮೇಲೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆದ್ರೆ ಅನೌನ್ಸ್ ಆದ್ರೆ ಮಾಡೋದು. ಇನ್ನು ನಿನ್ನೆ ಮಂಗಳವಾರ ಒಂದೇ ದಿನ ಎಷ್ಟು ಓಟ್ಸ್ ಬಂದಿವೆ ಅಂತಂದ್ರೆ ನೀವು ಕೂಡ ಶಾಕ್ ಆಗ್ತೀರ ಕೇಳಿದ್ರೆ. ಎಷ್ಟು ಬಂದಿವೆ ಅಂತಂದ್ರೆ ಇದು ಬಂದ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬಂದಿರೋ ಮಾಹಿತಿ ಅಂತಾನೆ ಹೇಳ್ಬೋದು. ನಾನು ಸರ್ಚ್ ಮಾಡಿದ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಬರೋಬ್ಬರಿ ನಿನ್ನೆ ಮಂಗಳವಾರ ಒಂದೇ ದಿನದಲ್ಲಿ 1,10,00,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಅಂತೂ ಅಲ್ಲ, ಗೂಗಲ್ ಇಂದ ಒಂದು ಸರ್ವೆ ಪ್ರಕಾರ ಮಾಡಿದಂತ ಸರ್ವೆ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ಮಂಗಳವಾರ ಬಂದ್ಬಿಟ್ಟು ಒಂದೇ ದಿನದಲ್ಲಿ 1,10,00,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ. ಹಾಗಾದ್ರೆ ಯಾವ ಸ್ಪರ್ಧಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫೇವರೇಟ್ ಸ್ಪರ್ಧಿನೂ ಕೂಡ ಕಮೆಂಟ್ ಮಾಡಿ. ನನ್ನ ಫೇವರೇಟ್ ಬಂದ್ಬಿಟ್ಟು ಹನುಮಂತ ಅಂತಾನೆ ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ನೀವೇನಾದ್ರೂ ಇನ್ನೂ ಜಿಯೋ ಸಿನಿಮಾದಲ್ಲಿ ಹೋಗಿ ವೋಟ್ ಏನಾದ್ರೂ ಮಾಡದೇ ಇದ್ದಿದ್ರೆ ಈಗಲೇ ಹೋಗಿ ವೋಟ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಮ 199 ವೋಟ್ಸ್ ಇಂದ ಆ ಸ್ಪರ್ಧೆಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದಾಗಿ ವೋಟ್ಸ್ ಮಾಡಿ ಮತ್ತು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಗೆಲ್ಬೇಕಂತ ಅನ್ಸುತ್ತೆ ಅವರಿಗೆ ಹೋಗಿ ವೋಟ್ ಮಾಡ್ತಾ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಬಂದ್ಬಿಟ್ಟು ಟಾಪ್ ಫಿನಾಲೆಗೆ ಬಂದ್ಬಿಟ್ಟು 6 ಸ್ಪರ್ಧಿಗಳಾದ್ರೆ ಎಂಟ್ರಿ ಆದ್ರೆ ಕೊಟ್ಟಿದ್ದಾರೆ. ಆ 6 ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತ ಅವ್ರಿಗೆ ವೋಟ್ಸ್ ಆದ್ರೆ ಮಾಡಿ. ಇನ್ನು ನಿನ್ನೆ ಮಂಗಳವಾರದ ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ಇದು ಫೈನಲ್ ವೋಟಿಂಗ್ ಅಂತ ಹೇಳ್ಬೋದು. ನಿನ್ನೆ ಮಂಗಳವಾರದ್ದು ಏನಪ್ಪಾ ಅಂತಂದ್ರೆ ಎಷ್ಟು ವೋಟ್ಸ್ ಬಂದಿವೆ ಯಾವ ಸ್ಪರ್ಧಿಗೆ ಅಂತ ನೋಡೋದಾದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು ಓವರ್ ಆಲ್ ಆಗಿ 1,10,00,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ. ಇದು ಕನ್ಫರ್ಮ್ ಅಲ್ಲ, ಒಂದು ಸರ್ವೆ ಪ್ರಕಾರ ಸರ್ವೆ ಮಾಡಿದ ವೋಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ, ಲಾಸ್ಟ್ ಬಾಟಮ್ ಅಲ್ಲಿ ಇದ್ದಾರೆ, ಮಿಡಲ್ ಅಲ್ಲಿ ಯಾರಿದ್ದಾರೆ, ಪೂರಾ ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ನಿನ್ನೆ ಮಂಗಳವಾರದ ಒಂದೇ ದಿನದ ವೋಟಿಂಗ್ ರಿಸಲ್ಟ್ ಅಷ್ಟೇ ಇದು. ಇನ್ನು ಇವತ್ತಿನ ವೋಟಿಂಗ್ ರಿಸಲ್ಟ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ. ಇನ್ನು ನಿನ್ನೆನ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದ್ಬಿಟ್ಟು 1,10,00,000 ಪ್ಲಸ್ ಆದ್ರೆ ವೋಟ್ಸ್ ಆದ್ರೆ ಬಂದಿವೆ ಒಂದು ಸರ್ವೆ ಪ್ರಕಾರ. ಇನ್ನು ಬಾಟಮ್ ಲಾಸ್ಟ್ ಅಂದ್ರೆ ಲಾಸ್ಟ್ ಕೊನೆ 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಕಿಶನ್ ಅವರಾದ್ರೆ ಇದಾರೆ ಅಂತಾನೆ ಹೇಳ್ಬೋದು. ರಜತ್ ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ 6,50,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ನಿನ್ನೆ ಮಂಗಳವಾರ ಒಂದೇ ದಿನ. ಹೌದು, ಯಾಕಂತಂದ್ರೆ ಆ ತರ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಜತ್ ಅವರು. ಅಂದ್ರೂ ಕೂಡ ಅವರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಇಲ್ಲ, ಆ ಕಾರಣದಿಂದಾಗಿ ಸ್ವಲ್ಪ ಕಡಿಮೆ ವೋಟ್ಸ್ ಬಂದಿವೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನಕ್ಕೆ ಬರೋದಾದ್ರೆ 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವರಾದ್ರೆ ಇದ್ದಾರೆ. ಉಗ್ರ ಮಂಜು ಅವರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತಂದ್ರೆ 11 ಲಕ್ಷ ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ಅಂತಾನೆ ಹೇಳ್ಬೋದು ಉಗ್ರ ಮಂಜು ಅವರಿಗೆ. ಈ ಕಾರಣದಿಂದಾಗಿ 5ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರಾದ್ರೆ ಇದ್ದಾರೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ 4ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭವ್ಯ ಗೌಡ ಅವರಾದ್ರೆ ಇದ್ದಾರೆ ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತಂದ್ರೆ 13,70,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ಭವ್ಯ ಗೌಡ ಅವರಿಗೆ. ಇನ್ನು ಇವರು ಭವ್ಯ ಗೌಡ ಅವರು ಬಂದ್ಬಿಟ್ಟು 4ನೇ ಸ್ಥಾನದಲ್ಲಿ ಆದ್ರೆ ಇದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ಮೋಕ್ಷಿತಾ ಪೈ ಅವರಾದ್ರೆ ಇದಾರೆ ಅಂತ ಹೇಳ್ಬೋದು. ಮೋಕ್ಷಿತಾ ಪೈಗೆ ಸಿಕ್ಕಾಪಟ್ಟೆ ಫ್ಯಾನ್ ಪೇಸ್ ಕೂಡ ಇದೆ ಮತ್ತು ಆ ತರ ಅವ್ರ ಕ್ಯಾರೆಕ್ಟರ್ ಕೂಡ ಇದೆ. ಆ ಕಾರಣದಿಂದಾಗಿ ಅವ್ರನ್ನ ಜಾಸ್ತಿ ಜನನು ಕೂಡ ಇಷ್ಟಪಡ್ತಾರ ಅಂತ ಹೇಳ್ಬೋದು. ಇನ್ನು ಇವ್ರ ಕ್ಯಾರೆಕ್ಟರ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ನೆಗೆಟಿವ್ ಕಾಮೆಂಟ್ಸ್ ಗಿಂತ ಪಾಸಿಟಿವ್ ಕಾಮೆಂಟ್ಸ್ ಜಾಸ್ತಿ ಅಂತ ಹೇಳ್ಬೋದು. ಮೋಕ್ಷಿತ್ ಅವ್ರಿಗೆ ಅಷ್ಟೊಂದೇನು ನೆಗೆಟಿವ್ ಕಾಮೆಂಟ್ಸ್ ಏನು ಬರ್ತಾ ಇಲ್ಲ ಮತ್ತು ಒಳ್ಳೆ ಸ್ಪರ್ಧೆ ಅಂತ ಹೇಳ್ಬೋದು. ಮೋಕ್ಷಿತ್ ಅವರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಮೋಕ್ಷಿತ್ ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ 20,50,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು ನಿನ್ನೆ ಒಂದೇ ದಿನ ಮಂಗಳವಾರ. ಆ ಕಾರಣದಿಂದಾಗಿ ಮೋಕ್ಷಿತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಆದ್ರೆ ಮಾಡ್ತಾ ಇದ್ದಾರೆ ವೋಟಿಂಗ್ಸ್ ಅಲ್ಲೇ. ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು 2ನೇ ಸ್ಥಾನ ಮತ್ತು 3ನೇ ಸ್ಥಾನ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ರಿಗೂ ಸ್ವಲ್ಪ ಅಂತ ಡಿಫ್ರೆನ್ಸ್ ಏನಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇವರು ತ್ರಿವಿಕ್ರಮ್ ಅವ್ರಿಗೆ ನಿನ್ನೆ ಮಂಗಳವಾರ ಒಂದೇ ದಿನ ಎಷ್ಟು ವೋಟ್ಸ್ ಬಂದಿವೆ ಅಂತಂದ್ರೆ 23,60,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಒಂದು ಸೆಕೆಂಡ್ ಸಖತ್ತಾಗಿ ಬಂದಿವೆ ಮತ್ತು ಈ ತರ ಫ್ಯಾನ್ ಪೇಸ್ ಕ್ರಿಯೇಟ್ ಮಾಡೋದಂದ್ರೆ ಸಾಮಾನ್ಯ ಮಾತಂತ ಅಲ್ಲ ಅಂತಾನೆ ಹೇಳ್ಬೋದು. ಆ ತರ ಕ್ರಿಯೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು. ಇನ್ನು ಇವರು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ಗೆ ಒಳ್ಳೆ ಕಾಂಪಿಟೇಷನ್ ಆದ್ರೆ ಬಿದ್ದಿದೆ.
ಇನ್ನು ಇಬ್ಬರಲ್ಲಿ ಯಾರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನ ಬರೋದಾದ್ರೆ ವೋಟಿಂಗ್ ಅಲ್ಲಿ ಬಂತು ಅಂತಂದ್ರೆ ಹನುಮಂತ್ ಅವ್ರನ್ನ ಸೈಡ್ ಹೊಡಿಯೋರು ಇನ್ನು ಯಾರಿಲ್ಲ ಅಂತ ಹೇಳ್ಬೋದು ಬಿಗ್ ಬಾಸ್ ಈ ಸೀಸನ್ ಅಲ್ಲಿ. ಆ ತರ ವೋಟಿಂಗ್ಸ್ ಆಗ್ತಾ ಇದಾರೆ ಜನರು, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಜನ ಬಂದ್ಬಿಟ್ಟು ಎಲ್ಲರೂ ಹನುಮಂತ್ ಅವ್ರಿಗೆ ವೋಟ್ಸ್ ಆದ್ರೆ ಮಾಡ್ತಾ ಇದ್ದಾರೆ. ಹನುಮಂತ್ ಅವ್ರಿಗೆ ಎಷ್ಟು ವೋಟ್ಸ್ ಬಂದಿವೆಯಪ್ಪ ಅಂತಂದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಕೇಳಿದ್ರೆ. ಹನುಮಂತ್ ಅವ್ರಿಗೆ ಬರೋಬ್ಬರಿ ಬಂದ್ಬಿಟ್ಟು 37,70,000 ಪ್ಲಸ್ ವೋಟ್ಸ್ ಆದ್ರೆ ಬಂದಿವೆ ನಿನ್ನೆ ಒಂದೇ ದಿನ ಮಂಗಳವಾರ. ಇದು ಸ್ವಲ್ಪ ಹೈ ಲೆವೆಲ್ ಅಲ್ಲೇ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು ಹನುಮಂತ್ ಅವ್ರನ್ನ. ಯಾಕಂತಂದ್ರೆ ಈ ತರ ಡಿಫ್ರೆನ್ಸ್ ಆದ್ರೆ ಕಪ್ಪು ಹೊಡ್ಕೊಂಡು ಹೋದಂಗೆ ಅಂತ ಹೇಳ್ಬೋದು. ಇವ್ರೇನಾದ್ರು ಬಿಗ್ ಬಾಸ್ನವರು ಈ ಬಾರಿ ವೋಟಿಂಗ್ಸ್ ಮೇಲೆ ಕನ್ಸಿಡರ್ ಮಾಡೋದಾದ್ರೆ ವಿನ್ನರ್ನ ಪಕ್ಕ ಹನುಮಂತ್ ಅವರಾದ್ರೆ ಗೆಲ್ತಾರ ಅಂತ ಹೇಳ್ಬೋದು. ಇಲ್ಲ ಓವರ್ ಆಲ್ ಆಗಿ ನೋಡೋದಾಯ್ತು ಅಂತಂದ್ರೆ ಹನುಮಂತ್ ಅವ್ರಿಗೆ ಸ್ವಲ್ಪ ಮೋಸ ಮಾಡಿದ್ರು ಅಂತಂದ್ರೆ ಇವ್ರನ್ನ ಹನುಮಂತ್ ಅವ್ರನ್ನ ಗೆಲ್ಸೋ ಚಾನ್ಸಸ್ ಆದ್ರೆ ಇಲ್ಲ. ರನ್ನರ್ ಅಪ್ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂದಿನ ಸೀಸನ್ಗಳಲ್ಲೂ ಕೂಡ ಆ ತರ ನೋಡ್ಕೊಂಡು ಬಂದಿವೆ. ಯಾಕಂತಂದ್ರೆ ಡ್ರೋನ್ ಪ್ರತಾಪ್, ಕಾರ್ತಿಕ್ ಮಹೇಶ್ ಅವರು ಇದೇ ತರ ಆಗಿದ್ದಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇಲ್ಲೂ ಕೂಡ ಅದೇ ತರ ಮಾಡೋ ಚಾನ್ಸಸ್ ಆದ್ರೆ ಇದೆ. ಇನ್ನು ವೋಟಿಂಗ್ಸ್ ಮೇಲೆ ಏನಾದ್ರು ಇವರು ಪಕ್ಕ ವಿನ್ನರ್ನ ಡಿಸೈಡ್ ಮಾಡೋದಾದ್ರೆ ಪಕ್ಕ ಇವರೇ ಗೆಲ್ತಾರೆ ಅಂತ ಹೇಳ್ಬೋದು ಹನುಮಂತ್ ಅವರು. ಇನ್ನು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತನೂ ಕೂಡ ಕಮೆಂಟ್ ಮಾಡಿ. ಇಲ್ಲಿ ಒಂದೇನಂತಂದ್ರೆ ನೀವು ವೋಟ್ಸ್ ಮಾಡೋದು ಕೂಡ ನಿಲ್ಲಿಸ್ಬೇಡಿ. ಯಾಕಂತಂದ್ರೆ ಅವರಿಗೆ ಹನುಮಂತ್ ಅವ್ರಿಗೆ ಇನ್ನೂ ಗೆಲ್ಲಲು ಸ್ವಲ್ಪ ಮೋಟಿವ್ ಆದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.